ರಾಜ್ಯದಲ್ಲಿ ಹಲವಾರು ಕಡೆ ಗೃಹ ಮಂತ್ರಿ ಅವರಿಗೆ ಸನ್ಮಾನ, ಆದ್ರೆ ಅವ್ರ ಮಗನಿಗೆ ಅವಮಾನ. ಅವಮಾನ ಡ್ಯಾಡಿ, ಅವಮಾನ. ಗೊತ್ತಾಯ್ತು, ವಿಷಯ ನನಗೆ ಗೊತ್ತಾಯ್ತು. ಕೂಲ್ ಡೌನ್ ಮೈ ಡಿಯರ್ ಬಾಯ್, ಕೂಲ್ ಡೌನ್. ಕಮ್ ಆನ್. ನನ್ನ ಲಾಕಪ್ ನಲ್ಲಿ ಕೂರಿಸ್ತವನ್ನ ಸುಮ್ಮನೆ ಬಿಡಬಾರ್ದು. ಗೊತ್ತು, ನಮ್ಮನ್ನು ಕಾಯೋರು ಯಾವತ್ತು ನಮ್ಮನ್ನು ಆಳಬಾರ್ದು. ಹಾಗೇನಾದ್ರೂ ಆಳಿದ್ರೆ ಅವ್ರನ್ನ ನಾವು ಸುಮ್ಮನೆ ಬಿಡಬಾರ್ದು. ಆದ್ರೆ ಅವ್ರಿಗೆ ನಾವೇನ್ ಮಾಡ್ತೀವಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಏನ್ ಮಾಡ್ತೀವಿ ಡ್ಯಾಡ್? ಮೊದಲು ಅವನ್ನ ಕರೆಸ್ತೀನಿ. ಹಲೋ. ಹಲೋ ಸರ್. ಥ್ಯಾಂಕ್ ಯು. ಸರಿ. ಆ ಹುಡುಗಿ ಹೋದ್ರಲ್ಲ, ಅವ್ರು ಯಾರಂತ ನಿಮ್ಗೆ ಗೊತ್ತಾ? ನೀವು ತಾನೇ ಜೊತೆಲಿದ್ದು, ನಿಮಗೆ ಗೊತ್ತಿಲ್ವಾ? ಅವ್ರು ಸೆಲೆಕ್ಟ್ ಮಾಡಿದ ಬುಕ್ಸ್ ತಗೊಳ್ದ ಹೊರಟೋದ್ರು. ಅರೆ ಮರ್ತೇ ಬಿಟ್ಟಿದೆ. ಆ ಪುಸ್ತಕ ತಗೊಳಕೋಸ್ಕರ ಬಂದೆ. ದುಡ್ಡು ಏನಾದ್ರು ಕೊಟ್ಟಿದಾರಾ ಇಲ್ವಾ? ಕೊಟ್ಟಿದ್ದಾರೆ. ಎಷ್ಟಾಯ್ತು? 645 rupees. ಅಂದಾಗೆ ಅವ್ರು ಯಾರು, ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಿರ್ಬೇಕಲ್ರಿ, ನನ್ನ ಯಾಕ್ರಿ ಕೇಳ್ತೀರಾ? ಅರೆ ಯಾಕೆ ಕೋಪ ಮಾಡ್ಕೋತೀರಾ? ಅಟ್ಲೀಸ್ಟ್ ಈ ಪುಸ್ತಕ ಎಲ್ಲಿ ತಲುಪಿಸ್ಬೇಕು ಅದ ಹೇಳಿ. ಇಲ್ಲಾಂದ್ರೆ ಈ ಪುಸ್ತಕ ನೀವೇ. ಒಂದ್ ನಿಮಿಷ, ಅವ್ರ ಅಡ್ರೆಸ್ ನನಗೆ ಗೊತ್ತಿಲ್ಲ. ಅವ್ರ ಸುಧಾ ಅಂತ ರಾಜಾಜಿನಗರದಲ್ಲಿ ಇದ್ದಾರೆ. ತಗೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಆಫ್ಟರ್ನೂನ್. Oh, you're exactly right, sir. Your nice name, sir? Vikram. You complaint ತಗೊಳ್ಳಿ. ಕಂಪ್ಲೇಂಟ್ ಅಲ್ಲ, ಇಲ್ಲಿ ಎಲ್ಲರೂ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾರೆ. ಆದ್ರೆ I have come with a sweet reason to find out somebody. Take it, sir. Please. ಪೊಲೀಸ್ ಅಂದ್ರೆ ಸಾಕು, ಎಲ್ಲರೂ ಬೈಯೋದಕ್ಕೆ ಶುರು ಮಾಡ್ತಾರೆ. ಇದೇ ಮೊದಲನೇ ಸಾರಿ ಅಭಿಮಾನದಿಂದ ಒಂದು ಸುಂದರವಾದ ಗುಲಾಬಿ ಹೂವನ್ನ ಕೊಡ್ತಾ ಇರೋದು. ಏನಾಗಬೇಕು ಹೇಳಿ? ಸುಂದರವಾದ ಹುಡುಗಿನ ಹುಡ್ಕೊಂಡು ಎಲ್ಲಿಗೆ ಬಂದಿದ್ದೀನಿ? ಹುಡುಗಿನ ಹುಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀರಾ? ಅಬ್ಸಲ್ಯೂಟ್ಲಿ ಸರ್. ನೀವು ನನ್ನ ಪಾಯಿಂಟ್ನ ಚೆನ್ನಾಗಿ ಕ್ಯಾಚ್ ಮಾಡಿದ್ರಿ. ವೆರಿ ಗುಡ್. ಆ ಹುಡುಗಿ ನಿಮ್ಗೆ ಏನಾಗಬೇಕು? ಇನ್ಮೇಲೆ ಆಗ್ಬೇಕು ಸರ್. ಈಗಷ್ಟೇ ನೋಡಿದ್ದೀನಿ, ಇನ್ನೇನು ಆಗೋಗುತ್ತೆ. ಏನು? ಅದೇ ಸರ್, ಲವ್. ರೀ ಮಿಸ್ಟರ್, ಲವ್ ಮಾಡ್ತಾರ ಹುಡುಗಿ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀರಾ? ಎಕ್ಸಾಕ್ಟ್ಲಿ ಸರ್. 460 ಇವ್ರನ್ನ ಮಧ್ಯೆ ಇವ್ರನ್ನ ಕರಿತೀರಾ? ಸರ್ ಸರ್, ನನ್ನ ಕಥೆನ ಪೂರ್ತಿ ಕೇಳಿ, ಕರ್ಕೊಳ್ಳಿ ಪ್ಲೀಸ್. ಸರ್, ಆ ಸುಂದರ ಕಣ್ಣು ನೋಡಿ, ಹೃದಯ ಕೇಳಷ್ಟಲ್ಲಿ ಆ ಬ್ಯೂಟಿ ಕ್ವೀನ್ ಅಲ್ಲಿರಲಿಲ್ಲ ಸರ್. ಹೌದಾ ಸರ್? ಅದೇನ್ ಸೌಂದರ್ಯ ಅಂತೀರಾ? ಅವಳ ಕಣ್ಗಳು ಕೊಯ್ಲು ನಿಜವಾದ ತಾಜ್ ಮಹಲ್ ಅವಳ ಕಣ್ಣಲ್ಲಿ ನೋಡಿದ್ ಸರ್. ಅಯ್ಯೋ ಪಾಪ, ಅವಳ ಕಣ್ಣಿಂದ ಸುಲಿದ್ರೆ ಒಳ್ಳೆ ಎಸಿ ರೂಮ್ ಫೀಲಿಂಗ್ ಇರುತ್ತೆ ಸರ್. ಅವಳ ನಗು ಎಷ್ಟು ಮ್ಯೂಸಿಕ್ ಗೊತ್ತಾ ಸರ್? ಅವಳ ಮುಂದೆ ಯಾವ ಮಿಸ್ಸಿಂಡರ್ ಇಲ್ಲ ಸರ್. ಶಬಾಷ್. ಅಪ್ಸರೆ ತರ ಸೌಂದರ್ಯ, ಮೇಲಕ್ಕೆ ತರ ನುಡಿ, ಊರ್ವಶಿ ತರ. ಹೂವೆಲ್ಲ ಖಾಲಿ ಆಯ್ತಾ ಸರ್?
ಈ ಜಗತ್ತಿನ ಹೂರಾಶಿಗಳನ್ನ ಮುಗ್ದೋಗ್ಬೋದು. ಆದ್ರೆ ಅವಳ ಸೌಂದರ್ಯಕ್ಕೆ ಮಾತ್ರ ಕುಂದೇ ಇಲ್ಲ. ನೀವು ಆ ಹುಡುಗಿ ನೋಡಿದ್ದು ಕನಸಲ್ಲ? ನೋ ನೋ ನೋ, ನಿಜವಾಗ್ ನೋಡಿದ್ದೀನಿ. ಶೀ ಸಮ್ವೇರ್ ಹಿಯರ್. ಹೆಸರಾದ್ರೂ ಇದೆಯಾ ನಿಮ್ಮ ಸುಂದರಿಗೆ? ಎಸ್ ಸರ್, ಸುಧಾ. ಶೀ ಇಸ್ ಅ ಡಾಕ್ಟರ್. ರಾಜಾಜಿನಗರದಲ್ಲಿ ವಾಸ ಮಾಡ್ತಿದೆ ಅಂತ ಗೊತ್ತಾಯ್ತು, ಆದ್ರೆ ಎಲ್ಲಂತ ಗೊತ್ತಿಲ್ಲ. ಡಾಕ್ಟರ್ ಸುಧಾ. ಡಾಕ್ಟ್ರೇ, ಇವ್ರು ನಿಮ್ಮನ್ನ ಹುಡುಕೊಂಡು ಪೊಲೀಸ್ ಸ್ಟೇಷನ್ ವರೆಗೂ ಬಂದಿದ್ರು. ನನ್ನ ಹುಡುಕೊಂಡ? ಎಸ್. ಅದು ಅಲ್ಲದೆ ಇವ್ರು ನಿಮ್ಮ ಫ್ಯಾನ್ ಕೂಡ. ನನ್ ಫ್ಯಾನಾ? ಐ ಮೀನ್ ನಿಮ್ಮ ಸೌಂದರ್ಯದ ಫ್ಯಾನ್. ಆಹಾ ಆಹಾ, ನಿಮ್ಮ ಸೌಂದರ್ಯನ ಅದೇನು ಆರಾಧಿಸ್ತಾರೆ ಗೊತ್ತಾ ಮಿಸ್ಟರ್ ರಾಜ? ಅದೇನೇನೋ ಹೇಳ್ತಾ ಇದ್ರಲ್ಲ, ಹೇಳಿ. ಅದು ಅದೇನ್ ಹೇಳಿದ್ರಿ ಅಂತ ನಾನ್ ನೆನಪು ಮಾಡ್ಲಾ? ಡಾಕ್ಟ್ರು, ಅದೇ ನಿಮ್ಮ ಕಣ್ಣು ನೋಡ್ತು, ಕಣ್ಣು ಹೃದಯ ಹೇಳೋಷ್ಟ್ರಲ್ಲಿ ಮಿಸ್ ಆಗ್ಬಿಟ್ರು ಅಂತ ಹೇಳ್ತಾ ಇದ್ರಲ್ಲ. ಈಗ ಎದುರಿಗೆ ಇದ್ದಾರೆ, ಅದೇನ್ ಹೇಳ್ಬೇಕು ಅಂತ ಇದ್ದೀರೋ ಎಲ್ಲ ಹೇಳಿ. ಓ, ಐ ಆಮ್ ಸಾರಿ. ನಿಮಗೆ ಗುಲಾಬಿ ಹೂ ಕೊಡ್ತಾ ಹೇಳಿದ್ರೆ ತಾನೇ ಆ ಸ್ಫೂರ್ತಿ ಬರೋದು. ತಗೊಳ್ಳಿ, ಶುರು ಹಚ್ಕೊಳ್ಳಿ. ಈ ಗುಲಾಬಿ ತರ ನೀವು ತುಂಬಾ ಸುಂದರವಾಗಿದ್ದೀರಾ. ಯು ಆರ್ ರಿಯಲಿ ಎ ಬ್ಯೂಟಿ ಕ್ವೀನ್. ನಿಮ್ಮ ಕಣ್ಗಳು ಕೊಹಿನೂರ್. ಯು ಆರ್ ರೈಟ್. ಥ್ಯಾಂಕ್ ಯು. ಕೊಹಿನೂರ್ ವಜ್ರ ತರ ಹೊಳಿತಾ ಇರುತ್ತೆ. ನಿಜವಾದ ತಾಜ್ ಮಹಲ್ನ ನೋಡಿದ್ದು. ಅಯ್ಯೋ ಪಾಪ, ನೀವು ಕಣ್ಮುಂದೆ ಸುಳಿದ್ರೆ ಎಸಿ ರೂಮ್ನಲ್ಲಿ ಫೀಲಿಂಗ್ ಇರುತ್ತೆ. ನಿಮ್ಮ ನಗು ಸಂಗೀತ ತರ. ಹೂ ಖಾಲಿ, ಇಟ್ಸ್ ಆಲ್ ರೈಟ್. ಈ ಪ್ರಪಂಚದ ಹೂವೆಲ್ಲ ಖಾಲಿ ಆಗ್ಬೋದು, ಆದ್ರೆ ಈ ನಿಮ್ಮ ಸೌಂದರ್ಯ. ಮಣನ? ಹೌದು, he is my brother. You mean this police inspector is your brother? Yes, he is my brother. Oh God! ಏನಣ್ಣ ಇದೆಲ್ಲ? ಸ್ಟೇಷನ್ ನಲ್ಲಿ ಬ್ಯುಸಿ ಆಗಿದೆ, ಬಂದು ತಲೆ ತಿಂದುಬಿಟ್ಟ. Like, share and subscribe to TV Next Kannada.